ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಸೆಯಿಂದ ಎದುರು ನೋಡ್ತಿದ್ದೇವೆ, ಅವಶ್ಯಕತೆಯಲ್ಲಿದ್ದೇವೆ. ನಮ್ಮನ್ನು ದರ್ಶಿಸಿ, ನಮ್ಮನ್ನು ಆಧರಿಸಿ, ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಹೇಳಿದ್ರ ಪ್ರಿಯರೇ? ಹೇಗಿದ್ದೀರಿ ಎಂದು ಕೇಳುವುದಕ್ಕಾಗಿಯೇ ಈ ದಿನಗಳಲ್ಲಿ ಭಯವಾಗುತ್ತೆ. ಏನೋ ಹೆಸರಿಗೆ ಮಾತ್ರ ಚೆನ್ನಾಗಿದ್ದೇವೆ ಎಂದು ಹೇಳ್ತಾರೆ, ಆದರೆ ಚೆನ್ನಾಗಿರುವಂಥವ್ರು ಯಾರೂ ಕಾಣಿಸಿಕೊಳ್ತಲೇ ಇಲ್ಲ. ಮನೆಯಲ್ಲಿ ಚೆನ್ನಾಗಿದ್ರೆ ಮೈ ಹುಷಾರಾಗಿರಲ್ಲ, ಮೈ ಹುಷಾರಾಗಿದ್ರೆ ಮನೆಯಲ್ಲಿ ಚೆನ್ನಾಗಿರಲ್ಲ. ನಾವು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರಲ್ಲ, ಮಕ್ಕಳು ಚೆನ್ನಾಗಿದ್ರೆ ದೊಡ್ಡವರು ಚೆನ್ನಾಗಿರಲ್ಲ. ಹೀಗೆ ಒಂದಲ್ಲ ಒಂದು ಬಾಧೆ, ಶ್ರಮೆ ನಮ್ಮನ್ನು ಕಾಡುತ್ತಲೇ ಇರುತ್ತೆ. ಯಾವಾಗ ನೋಡಿದ್ರೂ ಶ್ರಮೆ ಶ್ರಮೆ ಶ್ರಮೆ. ಶ್ರಮೆಗಳು ಬಹಳ ವಿಧವಾಗಿರ್ತಾವಲ್ಲವೇ? ಶಾರೀರಿಕ ಶ್ರಮೆಗಳಿವೆ, ಆಧ್ಯಾತ್ಮಿಕ ಬಾಧೆಗಳಿವೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾದ ಹೋರಾಟಗಳಿವೆ. ಅಷ್ಟೇ ಅಲ್ಲ, ಆರ್ಥಿಕವಾದ ತೊಂದರೆಗಳು ಕೂಡ ಇವೆ. ಕೇಳಿ ಪ್ರಿಯರೇ, ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಅಂದರೆ 60% ಜನ ಏನಾಗಿದ್ದಾರೆ? ಮಿಡಲ್ ಕ್ಲಾಸ್ ಜನರಾಗಿದ್ದಾರೆ. ಒಂದು 30% ಸ್ವಲ್ಪ ಪರವಾಗಿಲ್ಲ, ಆದರೆ 10-15% ಜನ ಮಾತ್ರ ಐಶ್ವರ್ಯವಂತರಾಗಿದ್ದಾರೆ. ವಿಚಿತ್ರವೇನೆಂದರೆ, ಐಶ್ವರ್ಯವಂತರಿಗೂ ಮಧ್ಯವರ್ಗದವರಿಗೂ ಎಲ್ಲರೂ ಒಂದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟಬೇಕೆನ್ನುವಂಥದ್ದು, ಎಲ್ಲರೂ ಒಂದೇ ವಿಧವಾದಂತಹ ಏನನ್ನೋಣ ಸಂಪಾದನೆ ಎಷ್ಟಿದ್ರೂ ಕೂಡ ನಾವು ಕಟ್ಟುವ ಟ್ಯಾಕ್ಸ್ ಆಗಲಿ, ಸಲ್ಲಿಸಬೇಕಾದ ಬಿಲ್ಸ್ಗಳಾಗಲಿ ಒಂದೇ ಆಗಿವೆ ಅಲ್ಲವೇ? ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ, ನಮ್ಮ ಅನೇಕ ಕಟ್ಟಬೇಕು. ಕಾರ್ ಪರ್ಚೇಸ್ ಮಾಡಿದ್ರೆ ಬಿಲ್ ಕಟ್ಟಬೇಕು, ಫೋನ್ ಯೂಸ್ ಮಾಡಿದ್ರೆ ಬಿಲ್ ಕಟ್ಟಬೇಕು. ಈ ಕಾರಣಕ್ಕಾಗಿ ಆರ್ಥಿಕ ತೊಂದರೆಯಲ್ಲಿ ಬಹಳಷ್ಟು ಜನ ನರಳಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಬಹಳಷ್ಟು ಜನ ಸಾಲದಲ್ಲಿಯೇ ಬದುಕುತ್ತಾ ಇದ್ದಾರೆ, ಸಾಲದೊಂದಿಗೆ ಬದುಕ್ತಿದ್ದಾರೆ. ಈ ಹೊತ್ತಿನ ಕಾಟ ಈ ಹೊತ್ತಿಗೆ ಸಾಕು ಎಂದು ದೇವರು ಹೇಳ್ತಾರೆ. ಆದರೆ ಈ ದಿನ ಮಾಡಿರುವ ಖರ್ಚಿಗಾಗಿ ನಾಳೆ ಇಲ್ಲವೇ ಬರುವ ವರ್ಷದಲ್ಲಿಯೂ ಕೂಡ ಬಿಲ್ ಕಟ್ಟಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಕೆಲವರು ಇರ್ತಾರೆ. ಆರ್ಥಿಕವಾದ ತೊಂದರೆಯಲ್ಲಿದ್ದಂಥವರು ಎಷ್ಟೋ ಜನ ಇದ್ದಾರೆ. ಮತ್ತು ಈ ದಿನದ ಆರೋಗ್ಯದ ಪರಿಸ್ಥಿತಿಯನ್ನು ನೋಡಿಕೊಳ್ಳುವುದಾದರೆ ಯಾರಿಗೂ ಪರಿಪೂರ್ಣ ಆರೋಗ್ಯವಿದ್ದಂತೆ ಕಾಣುತ್ತಾ ಇಲ್ಲ. ಒಂದಲ್ಲ ಒಂದು ಅನಾರೋಗ್ಯ ಪ್ರತಿಯೊಬ್ಬರನ್ನು ಕಾಡಿಸಿ ಪೀಡಿಸ್ತಿದೆ. ದೊಡ್ಡವರಿಗೂ, ಹಿರಿಯರಿಗೂ, ಚಿಕ್ಕ ಮಕ್ಕಳಿಗೂ ಕೂಡ ಎಷ್ಟೋ ಭಯಂಕರವಾದ ಅನಾರೋಗ್ಯಗಳು. ಅವರನ್ನು ಹಾಸ್ಪಿಟಲ್ಗೆ ಕರೆದೊಯ್ದರೆ ಲಕ್ಷಗಟ್ಟಲೆ ಬಿಲ್ಸ್ ಆಗುವುದನ್ನು ನೋಡ್ತೇವೆ. ಒಂದು ವೇಳೆ 40-50 ಇಯರ್ಸ್ ದಾಟುವುದಾದರೆ ಶರೀರದಲ್ಲಿ ನಾನಾ ವಿಧವಾದ ಬಲಹೀನತೆಗಳು, ನಾನಾ ವಿಧವಾದ ವ್ಯಾಧಿಗಳೊಂದಿಗೆ ಮನುಷ್ಯನು ಬಾಧೆ ಪಡ್ತಲೇ ಇದ್ದಾನೆ. ಹಾಗಾದರೆ ಇಷ್ಟೊಂದು ಶ್ರಮೆಗಳಲ್ಲಿ, ಅಂದರೆ ಈ ಲೋಕದಲ್ಲಿ ಶ್ರಮೆಗಳಿವೆ. ಯೇಸುವೆ ಹೇಳಿದ್ದಾರೆ, ನಿಮಗೆ ಈ ಲೋಕದಲ್ಲಿ ಸಂಕಟಗಳು ಉಂಟೆಂದು. ಈ ಲೋಕವೇ ಶ್ರಮೆ ಸಂಕಟಗಳ ಲೋಕ. ಈ ದಿನದ ಶ್ರಮೆ ಸಂಕಟ ತೀರಿ ಹೋದರೆ ನಾಳೆ ಬರುವುದಿಲ್ಲ ಎಂದು ಅದರ ಅರ್ಥವಲ್ಲ. ಆದರೆ ಶ್ರಮೆಗಳಲ್ಲಿಯೂ ನಾನು ಅವನ ಸಂಗಡ ಇದ್ದೇನೆ ಎಂದು ದೇವರು ಹೇಳಿರುವ ಮಾತನ್ನು ಜ್ಞಾಪಕ ಮಾಡಿಕೊಳ್ಳುವುದಾದರೆ, ನಾವು ನಂಬುವುದಾದರೆ ನಮ್ಮ ಶ್ರಮೆಗಳಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ತೇವೆ. ಶ್ರಮೆಗಳು ನಮಗೆ ಅದ್ಭುತಗಳನ್ನು ನೋಡಲು ಸಹಾಯ ಮಾಡ್ತವೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅದ್ಭುತ ನಡೆಯುವುದನ್ನು ನಾವು ಬೈಬಲ್ನಲ್ಲಿ ಕಾಣುತ್ತೇವೆ. ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಬೇಕಾದ್ರೆ ಅಲ್ಲಿ ಅವಶ್ಯಕತೆಗಳು, ಅಗತ್ಯತೆಗಳು, ಕೊರತೆಗಳು ಇರಬೇಕು. ನೀವು ಶ್ರೇಷ್ಠರಾದವರಾಗಿ, ಯೋಗ್ಯರಾಗಿ, ತಯಾರಾಗಿ ಮಾರ್ಪಡಬೇಕಾದ್ರೆ ನೀವು ಶ್ರಮೆಗಳೆಂಬ ಪುಟದಿಂದ ಹಾದು ಹೋಗಲೇಬೇಕು. ಶ್ರಮೆಗಳನ್ನು ಕೋರಿಕೊಳ್ಳುವುದು ನ್ಯಾಯ. ಶ್ರಮೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಡೊಂಕಾದ ದಾರಿ ಹಿಡಿದು ಸುಳ್ಳು ಹೇಳಿ, ಮೋಸ ಮಾಡಿ, ಇಲ್ಲವೇ ಇನ್ನೊಂದು ರೀತಿಯಲ್ಲಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬಹುದೇನೋ. ಆದರೆ ಈ ಲೋಕದ ಶ್ರಮೆ ತಪ್ಪಿಸಿಕೊಂಡರೂ ಕೂಡ ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ಆ ಭಯಂಕರವಾದ ನರಕದಲ್ಲಿ ಶ್ರಮೆ ಸಂಕಟ ಪಡುತ್ತಲೇ ಇರಬೇಕಾಗುತ್ತೆ. ಆ ಐಶ್ವರ್ಯವಂತನಿಗೆ ಅಬ್ರಹಾಮನು ಹೇಳ್ತಾನೆ, ನೀನು ಈ ಲೋಕದಲ್ಲಿದ್ದಾಗ ಸುಖಕರವಾಗಿಯೇ ಇದ್ದಿ. ಈ ಲಾಜರನು ಶ್ರಮೆ ಪಟ್ಟಿದ್ದಾನೆ, ಅದಕ್ಕೆ ಅವನು ಇಲ್ಲಿ ಸುಖ ಪಡ್ತಿದ್ದಾನೆ. ನೀನು ಅಲ್ಲಿ ಶ್ರಮೆ ಪಡ್ತಾ ಇದ್ದಿ, ಯಾತನೆ ಪಡ್ತಾ ಇದ್ದಿ ಅನ್ನುತ್ತಾನೆ. ಶ್ರಮೆಗಳಿದ್ರೆ ಮತ್ತೆ ಯಾಕೆ ಯೇಸುವಿಗೆ ನಂಬಬೇಕು ಅನ್ನಬಹುದೇನೋ ನೀವು. ನಿಮ್ಮ ಶ್ರಮೆಗಳಲ್ಲಿ ಯೇಸು ಜೊತೆಯಾಗಿರುತ್ತಾರೆ ಎಂಬ ಸಂಗತಿ ಮರೆಯಬೇಡಿ. ಶ್ರಮೆಗಳಲ್ಲಿಯೂ ಯೇಸು ನನ್ನ ಸಂಗಡ ಇದ್ದಾರೆ ಎಂದು ನೀವು ನಂಬುವುದಾದರೆ, ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಆಹ್ವಾನಿಸುವುದಾದರೆ,
ಯೇಸುವಿಗಾಗಿ ಶ್ರಮೆ ಪಡುವುದನ್ನು ನೀವು ಕಲಿಯುವುದಾದರೆ ಆ ಶ್ರಮೆಗಳೆಲ್ಲ ಸುಲಭವಾಗಿ ನೀವು ಜಯಿಸುವುದಕ್ಕಾಗಿ ಯೇಸುವೇ ನಿಮ್ಮ ಪಕ್ಷದಲ್ಲಿರುತ್ತಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾದ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಶ್ರಮೆಯಲ್ಲಿಯೂ ಅತಿಶಯ ಪಡುತ್ತೇವೆ ಎಂದು ಪೌಲನು ಹೇಳ್ತಾನೆ, ಯಾಕೆಂದರೆ ಶ್ರಮೆ ನಮಗೆ ತಾಳ್ಮೆ ಕಲಿಸಿಕೊಡುತ್ತದೆ. ತಾಳ್ಮೆ ನಮಗೆ ಬರಬೇಕಾದರೆ ಶ್ರಮೆಯನ್ನು ನಾವು ಹಾದು ಹೋಗಬೇಕು. ಶ್ರಮೆಗಳಲ್ಲಿರುವಾಗ ಶ್ರಮೆಗಳಿಂದ ದೇವರು ನಮಗೆ ಬಿಡುಗಡೆ ಕೊಡ್ತಾರೆಂದು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಈ ದಿನ ಮನುಷ್ಯರಿಗೆ ತಾಳ್ಮೆಯೇ ಇಲ್ಲ ಪ್ರಿಯರೇ, ಸಹನೆ ಇಲ್ಲ, ಕಾದು ಎದುರು ನೋಡೋದಿಲ್ಲ, ನಿಲ್ಲೋದಿಲ್ಲ. ಎಲ್ಲವೂ ಅಂದುಕೊಂಡಂತೆ ನಡೆಯಬೇಕು, ಇನ್ಸ್ಟೆಂಟ್ ಆಗಿ ನಡೆಯಬೇಕೆಂದು ಬಯಸಿ ಅನವಶ್ಯಕವಾದ ಶ್ರಮೆಗಳನ್ನು ತಂದುಕೊಳ್ತಾರೆ. ಶ್ರಮೆಗಳಲ್ಲಿ ನನಗೆ ನಿರೀಕ್ಷೆ ಇದೆ ಎಂಬುದಾಗಿ ಕಾದಿರುವವನು ದೇವರ ವಿಷಯದಲ್ಲಿ ತಾಳ್ಮೆಯಿಂದಿರುತ್ತಾನೆ, ತಾಳಿಕೊಳ್ತಾನೆ ದೇವರ ನಿಮಿತ್ತವಾಗಿ. ಪೌಲನು ಹೇಳ್ತಾನೆ, ಆ ನಿತ್ಯವಾದ ಭಯಂಕರವಾದ ಶ್ರಮೆಯೊಂದಿಗೆ ಹೋಲಿಸಿಕೊಳ್ಳುವುದಾದರೆ ಈ ಲೋಕದಲ್ಲಿ ಇರುವ ಶ್ರಮೆಗಳು ಬಹಳ ಹಗುರವಾದ ಶ್ರಮೆಗಳಂತೆ. ಇವು ತಾತ್ಕಾಲಿಕವಾದ ಶ್ರಮೆಗಳು, ಸ್ವಲ್ಪ ಕಾಲ ಮಾತ್ರ ಇರುವ ಶ್ರಮೆಗಳು, ಸುಲಭವಾದ ಶ್ರಮೆಗಳು. ನಿರಂತರವಾಗಿ ಅಗ್ನಿಗುಂಡಿಯೊಳಗೆ ರಾತ್ರಿ ಹಗಲು ಒದ್ದಾಡುವಂತಹ ಆ ಶ್ರಮೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಕ್ರಿಸ್ತನಲ್ಲಿ ನಮ್ಮ ಮನಸಾಕ್ಷಿ ಕಾಪಾಡಿಕೊಳ್ಳಲು ನಾವು ಈ ಲೋಕದಲ್ಲಿ ಈ ಹಗುರವಾದ ಶ್ರಮೆಗಳಲ್ಲಿ ಇರುವುದಕ್ಕಾಗಿ, ಇದರಲ್ಲಿ ತಾಳಿಕೊಳ್ಳುವುದಕ್ಕಾಗಿ ನಾವು ಕಲಿತುಕೊಂಡಾಗ ತಾಳ್ಮೆ ನಮಗೆ ಪ್ರವೀಣರನ್ನಾಗಿ ಮಾಡ್ತವೆ. ನೋಡಿ, ಶ್ರಮೆಗಳು ತಾಳ್ಮೆ ಪರೀಕ್ಷೆಯನ್ನು, ತಾಳ್ಮೆ ಏನು ಮಾಡುತ್ತೆ, ನಮಗೆ ಒಂದು ಪರೀಕ್ಷೆ ಟೆಸ್ಟ್ ಮಾಡುತ್ತೆ, ಹೌದಲ್ಲವೇ? ಪರೀಕ್ಷೆ ಬರೆಯುವವರಿಗೆ ನೋಡಿ, ಪರೀಕ್ಷೆ ಮುಗಿಯುವ ಹಂತ ಬಂದಾಗ ಅಯ್ಯೋ ಇನ್ನೂ 3 ಪರೀಕ್ಷೆ ಇವೆ ಅಲ್ಲವೇ ಎಂಬುದಾಗಿ ತಾಳ್ಮೆಯಿಂದ ಎದುರು ನೋಡ್ತಾರಲ್ಲವೇ. ಕಷ್ಟಪಟ್ಟು ರಾತ್ರಿ ಹಗಲು ಓದುತ್ತಿರ್ತಾರೆ. ಆ ಪರೀಕ್ಷೆಯಲ್ಲಿ ತಪ್ಪದೆ ಪಾಸ್ ಆಗಲೇಬೇಕೆಂಬ ನಿರೀಕ್ಷೆಯಿಂದ ಸಿದ್ಧರಾಗ್ತಾ ಇರ್ತಾರೆ. ಹಾಗೆ ದೇವರು ನಮಗೂ ಕೂಡ ಒಂದು ಪರೀಕ್ಷೆ ಇಟ್ಟಿದ್ದಾರೆ. ನಮ್ಮ ನಂಬಿಕೆ ಎಷ್ಟೆಂದು, ನಮ್ಮ ಭರವಸೆ ಎಷ್ಟೆಂದು, ನಮ್ಮ ಭಕ್ತಿ ಎಂಥದೆಂದು ಅದು ಹೇಗೆ ಗೊತ್ತಾಗುತ್ತೆ ಹೇಳಿ? ಶ್ರಮೆಗಳು ಬಂದಾಗಲೇ ಗೊತ್ತಾಗುತ್ತೆ ನಿಮ್ಮ ನಂಬಿಕೆ ಎಷ್ಟೆಂದು. ನಿಮಗೆಲ್ಲವೂ ಇರುವಾಗ ನಂಬಿಕೆಯಿಂದ ನಿಮಗೇನು ಕೆಲಸ ಇರುತ್ತೆ? ನಿಮಗೆ ಕೊರತೆ ಬಂದಾಗಲೇ ನೀವು ಎಂತಹ ನಂಬಿಕೆ ಉಪಯೋಗಿಸ್ತಾ ಇದ್ದೀರಿ ಎಂಬುದು ನಿರೂಪಿಸಲ್ಪಡುತ್ತೆ. ಅದಕ್ಕಾಗಿಯೇ ದೇವರು ನಮಗೆ ಕೊರತೆ ಹಾದು ಹೋಗುವಂತೆ ಮಾಡ್ತಾರೆ. ಆ ಕೊರತೆಯಲ್ಲಿ ನಾವು ನಂಬಿಕೆ ಇಟ್ಟಾಗ ದೇವರ ಅದ್ಭುತ ನಾವು ಕಾಣುತ್ತೇವೆ. ಶ್ರಮೆ ನಮಗೆ ಪರೀಕ್ಷೆಯನ್ನುಂಟು ಮಾಡುತ್ತೆ. ಆ ಪರೀಕ್ಷೆಯಲ್ಲಿ ನಾವು ನಿಲ್ಲಬೇಕಾದರೆ ತಾಳ್ಮೆಯುಳ್ಳವರಾಗಿ ನಮಗೆ ದೇವರು ಕಲಿಸುವಂತಹ ಪಾಠಗಳನ್ನೆಲ್ಲ ಕಲಿತುಕೊಳ್ಳಬೇಕು. ಶೋಧನೆಗಳನ್ನು ಜಯಿಸುವವನೇ ಧನ್ಯನು ಎಂದು ಯೇಸು ಹೇಳಿದಂತೆಯೇ ನಾವು ಶೋಧನೆಗಳನ್ನು ಜಯಿಸುವಾಗ ನಮಗೆ ಜೀವ ಕಿರೀಟ ಕೊಡುತ್ತಾನೆ. ನನ್ನ ಓಟ ಕಡೆಗಾಣಿಸಿದ್ದೇನೆ, ನನ್ನ ಹೋರಾಟ ಮುಗಿಸಿದ್ದೇನೆ, ನನಗಾಗಿ ಜೀವ ಕಿರೀಟ ಸಿದ್ಧವಾಗಿದೆ ಎಂದು ಪೌಲನು ಹೇಳಿದಂತೆ ಸ್ವಲ್ಪ ಕಾಲ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿರುವಂತಹ ಈ ಶ್ರಮೆಗಳಿಗೆ ನಾವು ಗಾಬರಿಗೊಳ್ಳದೆ, ಭಯಪಡದೆ, ಅವುಗಳನ್ನು ತಾತ್ಕಾಲಿಕವಾದ ಉಪಶಮನದೊಂದಿಗೆ ಆ ಶ್ರಮೆಗಳನ್ನು ಅವಾಯ್ಡ್ ಮಾಡುವುದಕ್ಕಾಗಿ, ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸದೆ, ಆ ಶ್ರಮೆಗಳಲ್ಲಿಯೂ ದೇವರ ಮೇಲೆ ಆಧಾರಗೊಂಡು ದೇವರಿಗೆ ಮೊರೆಯಿಡುವುದನ್ನು ಕಲಿಯುವುದಾದರೆ, ಕರ್ತನಲ್ಲಿ ನಂಬಿಕೆ ಇಡುವುದಾದರೆ, ಎಲ್ಲಾ ಶ್ರಮೆಗಳಿಂದ ದೇವರು ಬಿಡಿಸುತ್ತಾರೆ ಎಂದು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಕಾಣುತ್ತೀರಿ. ಶ್ರಮೆ ತಾಳ್ಮೆಯನ್ನು, ತಾಳ್ಮೆ ಪರೀಕ್ಷೆಯನ್ನು, ಪರೀಕ್ಷೆ ನಿರೀಕ್ಷೆಯನ್ನು ಉಂಟು ಮಾಡುವುದು. ಪರೀಕ್ಷೆ ನಮಗೆ ಒಂದು ದೊಡ್ಡ ನಿರೀಕ್ಷೆ ತಂದುಕೊಡುತ್ತೆ. ನನಗೊಂದು ಜೀವ ಕಿರೀಟ ದೇವರು ಸಿದ್ಧ ಮಾಡ್ತಿದ್ದಾರೆಂದು, ನನಗಾಗಿ ನನ್ನ ದೇವರು ತನ್ನ ಸ್ವಂತ ಮಗನನ್ನಾಗಿ ಮಾಡಿಕೊಂಡು ತನ್ನ ರಾಜ್ಯವನ್ನೇ ನನಗೆ ಕೊಡಲಿ ಇಚ್ಛಿಸುತ್ತಾರೆ. ನಾನು ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆಂದು ಯೇಸು ಹೇಳಿದ್ದಾರೆ. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂದು ಹೇಳಿದ್ದಾರೆ. ಜಯಿಸುವವನನ್ನೇ ನನ್ನೊಂದಿಗೆ ಕುಡ್ರಿಸಿಕೊಳ್ಳುವೇನೆ ಎಂದು ಹೇಳಿದಾರಲ್ಲವೇ ಯೇಸು. ಈ ಶೋಧನೆಗಳನ್ನು ಜಯಿಸುವುದಾದರೆ ನಮಗೊಂದು ದೊಡ್ಡ ನಿರೀಕ್ಷೆ ಇದೆ. ಅದೇನೆಂದರೆ, ಜಯಿಸಿದವರನ್ನೇ ದೇವರು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವ ಭಾಗ್ಯ ಕೊಡ್ತಾರೆ. ಖಂಡಿತವಾಗಿಯೂ ನಾವು ಒಂದು ವಿಷಯದಲ್ಲಿ ಜಯಿಸಬೇಕಾದರೆ ಆ ತಾಳ್ಮೆ ನಮ್ಮಲ್ಲಿರಬೇಕು. ನೋಡಿ ಪ್ರಿಯರೇ, ಒಬ್ಬ ಆಟಗಾರನು ಎಷ್ಟು ಕಷ್ಟಪಟ್ಟು ಟ್ರೈನಿಂಗ್ ತೆಗೆದುಕೊಳ್ತಾನೆ ನೋಡಿ. ಆ 15 ಮಿನಿಟ್ಸ್ ಆಗಲಿ, ಹಾಫ್ ಅನ್ ಅವರ್ ಆಗಲಿ, 1 ಅವರ್ ಆಗಲಿ, ಇಲ್ಲವೇ ಆ ಒಂದು ಫೈಟ್ಗೋಸ್ಕರ ರಾತ್ರಿ ಹಗಲು ಎಷ್ಟೋ ಕಂಟ್ರೋಲ್ ಮಾಡಿಕೊಳ್ತಾನೆ. ತನ್ನ ಡಯಟ್ ಕಂಟ್ರೋಲ್ ಮಾಡಿಕೊಳ್ತಾನೆ, ಹಾಗೂ
ತನ್ನ ವೇಟ್ ಕಂಟ್ರೋಲ್ ಮಾಡ್ತಾನೆ, ಎಕ್ಸಸೈಸ್ ಮಾಡುತ್ತಾನೆ, ಬೆವರು ಸುರಿಸಿಕೊಳ್ತಾನೆ, ಗುದ್ದಿಕೊಳ್ತಾನೆ, ಗುದ್ದುತ್ತಾ ಇರ್ತಾನೆ, ಓಡುತ್ತಾ ಇರ್ತಾನೆ, ಯಾರಾದರೂ ಬೆನ್ನಟ್ಟಿದಂತೆಯೇ. ಯಾಕೆಂದರೆ ನನಗೆ ಕೊಡಲ್ಪಟ್ಟಂತಹ ಈ ಪರೀಕ್ಷೆಯಲ್ಲಿ ನಾನು ಜಯಿಸಬೇಕು, ನಾನು ವರ್ಲ್ಡ್ ಕಪ್ ಪಡೆಯಬೇಕು, ನಾನು ಒಳ್ಳೆ ಮೆರಿಟ್ ತಂದುಕೊಳ್ಳಬೇಕು, ಒಳ್ಳೆ ಜಯ ಹೊಂದಿಕೊಳ್ಳಬೇಕು ಎಂದು ಆಸೆಪಟ್ಟು ಕಷ್ಟವನ್ನು ಲೆಕ್ಕಿಸಲಾರದೆ, ನಷ್ಟವನ್ನು ಲೆಕ್ಕಿಸಲಾರದೆ, ಸುಖಭೋಗಗಳನ್ನು ಲೆಕ್ಕಿಸಲಾರದೆ, ಆರಾಮಾಗಿ ನಿದ್ರೆ ಮಾಡದೆ, ತನ್ನ ಆಸೆಯಂತೆ ಮಾಡಲಾರದ ಹಾಗೆ ಗುರಿಯುಳ್ಳವನಾಗಿ ತನ್ನ ಆಟದ ಮೇಲೆಯೇ ಗಮನ ಇಡುತ್ತಾನೆ. ನಾವು ಕೂಡ ಹಾಗೆಯೇ ದೇವರ ಮೇಲೆ ನಮ್ಮ ಮನಸ್ಸಿಟ್ಟು, ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿರುವ ರಾಜ್ಯದ ಮೇಲೆ ಮನಸ್ಸಿಡೋದಾದರೆ, ಆತನ ರಾಜ್ಯಕ್ಕೆ ವಾರಸುದಾರನಾಗಬೇಕು, ಆತನಿಗೆ ಇಷ್ಟಕರವಾಗಿರಬೇಕು ಎಂಬ ಆಸೆ ನಮಗಿರೋದಾದರೆ, ಪ್ರತಿ ಶ್ರಮೆಯಲ್ಲಿಯೂ ಆತನು ನಮಗೊಂದು ಪಾಠ ಕಲಿಸಿಕೊಡ್ತಾನೆ. ಪ್ರತಿಯೊಂದು ಶ್ರಮೆಯಲ್ಲಿ ನಾವು ತಾಳಿಕೊಂಡಾಗ ತಾಳ್ಮೆ ದ್ರೋಹದ ಕಾರ್ಯಗಳು ನಡೆಯದಂತೆ ಕಾಪಾಡುತ್ತದೆಂದು ಬೈಬಲ್ ಹೇಳುತ್ತೆ. ಆ ಅವಸರದಲ್ಲಿ ಮಾಡಿರುವಂತಹ ಆ ನಿರ್ಣಯಗಳಾಗಲಿ, ನಿರ್ಧಾರವಾಗಲಿ, ಮಾತಾಡಿದ ಮಾತಾಗಲಿ, ಮಾಡಿದ ಕೆಲಸವಾಗಲಿ ನಮ್ಮ ಜೀವಿತಕ್ಕೆ ಎಷ್ಟು ಅವಮಾನವನ್ನು, ನಾಚಿಕೆಯನ್ನು, ನಿಂದೆಯನ್ನು, ಶ್ರಮೆಯನ್ನುಂಟು ಮಾಡುತ್ತದೆ ಎಂದು ನಾವು ಗಮನಿಸಬಹುದು ಪ್ರಿಯರೇ. ಒಬ್ಬ ಹೆಂಡತಿ ಗಂಡ ಕೊಡುವ ಕಾಟ ತಾಳಿಕೊಳ್ಳುವಾಗ ತನ್ನ ಕುಟುಂಬ ಅವಳು ಕಟ್ಟಿಕೊಳ್ತಾಳೆ. ಒಬ್ಬ ಗಂಡ ಕೂಡ ತನ್ನ ಹೆಂಡತಿಯನ್ನು ಸಹಿಸಿಕೊಳ್ಳುವಾಗ ಆ ಕುಟುಂಬ ಕಟ್ಟಲ್ಪಡುತ್ತೆ. ನಮ್ಮ ಮಕ್ಕಳು ಕೂಡ ನಮ್ಮನ್ನು ಕಾಡಿಸಿ ಬೇಸರಗೊಳಿಸುತ್ತಾ ಇರುವಾಗ ನಾವು ತಾಳ್ಮೆಯಿಂದಿರುವುದಾದರೆ ಆ ಮಕ್ಕಳನ್ನು ನಾವು ಒಳ್ಳೆ ದಾರಿಗೆ ತರಬಲ್ಲೆವು. ತಾಳಿಕೊಳ್ಳಲಾರದಂತೆ ನಾವು ಅವಸರಪಟ್ಟು ಮಾತಾಡಿ, ಅವಸರಪಟ್ಟು ಅವರನ್ನು ಇಷ್ಟ ಬಂದಂತೆ ಶಿಕ್ಷಿಸಿ, ಒತ್ತಾಯಕ್ಕೆ ಗುರಿಪಡಿಸುವುದಾದರೆ, ಬಾಯಿಗೆ ಬಂದಂತೆ ಬೈಯುವುದಾದರೆ ಆ ಮಕ್ಕಳನ್ನು ನಾವು ಕಳೆದುಕೊಳ್ತೇವೆ. ತಾಳ್ಮೆ ನಮಗೆ ಬರಬೇಕಾದರೆ ಶ್ರಮೆಯಿಂದಲೇ ತಾಳ್ಮೆ ಬರುತ್ತೆ. ತಾಳ್ಮೆ ಉಳ್ಳಂಥವನು ಪರೀಕ್ಷೆ ಹೊಂದಿಕೊಂಡು ಪರೀಕ್ಷಿಸಲ್ಪಡುತ್ತಾನೆ. ಅಂದರೆ ತಾಳ್ಮೆ ಅನ್ನುವುದು ಸ್ಟಡಿ ಟೈಮ್ ಎಂದರ್ಥ. ನಮ್ಮನ್ನು ನಾವು ಗ್ರಹಿಸಿಕೊಂಡು ಸಿದ್ಧಗೊಳ್ಳುವ ಟೈಮ್ ಆಗಿದೆ. ಪರೀಕ್ಷೆ ಬಂದಾಗ, ಶೋಧನೆ ಬಂದಾಗ, ಹೋರಾಟ ಬಂದಾಗ ನಾವು ಆಗ ಜಯಿಸುತ್ತೇವೆ. ಜಯಿಸಿದವನಿಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಅದೇನೆಂದರೆ ದೇವರು ನನಗೆ ಪ್ರತಿಫಲ ಕೊಡುತ್ತಾರೆ ಎಂಬುದಾಗಿ. ಐ ಹ್ಯಾವ್ ರೀಚ್ ದ ಗೋಲ್. ನಾನು ಗುರಿಯ ಕಡೆಗೆ ಸಾಗಿದ್ದೇನೆ. ಎಷ್ಟೇ ಪೆಟ್ಟು ಬಿದ್ದರೂ, ಎಷ್ಟೇ ಆತಂಕ ಎದುರಾದರೂ, ಎಷ್ಟೇ ಅಡೆತಡೆ ಬಂದರೂ ನಿಲ್ಲಲಾರದಂತೆ ಮುಂದೆ ಸಾಗಿದ್ದೇನೆ. ತಾಳಿಕೊಂಡಿದ್ದೇನೆ. ನನ್ನ ಶ್ರಮೆಯನ್ನು, ನನ್ನ ಬಾಧೆಯನ್ನು, ನನ್ನ ವೇದನೆಯನ್ನು, ನನ್ನ ಅವಮಾನವನ್ನೆಲ್ಲ ಸಹಿಸಿಕೊಂಡಿದ್ದೇನೆ ಎಂಬುದಾಗಿ ಒಂದು ವೇಳೆ ನೀವು ಹೇಳುವುದಾದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ತೀರಿ. ನಮ್ಮ ಯೇಸು ನಮಗೋಸ್ಕರ ತಾಳಿಕೊಂಡಿದ್ದಾರೆ. ಎಷ್ಟೋ ಶ್ರಮೆ, ಎಷ್ಟೋ ವೇದನೆ, ಎಷ್ಟೋ ಅವಮಾನ ಸಹಿಸಿ ಎಷ್ಟೋ ತ್ಯಾಗ ಆತನು ಮಾಡಿದ್ದಾನೆ. ಯೇಸುವಿನ ಜನನ ದಿನಗಳನ್ನು ಜ್ಞಾಪಕ ಮಾಡಿಕೊಳ್ಳೋ ನಾವಿದನ್ನು ಗುರುತಿಸಬೇಕು. ಆತನು ಯಾವ ರೀತಿಯಾಗಿ ದೇವರಿಗೆ ಸರಿಸಮಾನನೆಂಬ ಭಾಗ್ಯ ಬಿಡಲೊಲ್ಲೆನೋ ಎಂದೆಣಿಸದೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಎಷ್ಟು ಸಹಿಸಿಕೊಂಡಿದ್ದಾರೆ ನೋಡಿ, ಎಷ್ಟು ಬಾಧೆ ಪಟ್ಟಿದ್ದಾರೆ ನೋಡಿ, ಎಷ್ಟು ಶೋಧಿಸಲ್ಪಟ್ಟರು ನೋಡಿ, ಎಷ್ಟು ವೇದಿಸಲ್ಪಟ್ಟರು ನೋಡಿ, ಎಷ್ಟು ಅವಮಾನಿಸಲ್ಪಟ್ಟರು ನೋಡಿ, ಎಷ್ಟು ಆತನು ಹಿಂಸಿಸಲ್ಪಟ್ಟಿದ್ದಾರೆ ನೋಡಿ. ಎಲ್ಲ ಪರಿಸ್ಥಿತಿಯಲ್ಲಿ ಆತನು ತಾಳಿಕೊಂಡು ತನ್ನ ರಕ್ತವನ್ನು ಸುರಿಸಿ ತನ್ನ ಕಾರ್ಯವನ್ನು ಸಮಾಪ್ತಿಗೊಳಿಸಿದ್ದಾರೆ. ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾರೆ. ನಮಗೊಂದು ನಿರೀಕ್ಷೆಗೆ ಆಧಾರವಾಗಿ ನಮ್ಮ ಯೇಸು ಮಾರ್ಪಟ್ಟರು. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಒಬ್ಬ ಯವನಸ್ಥನಾಗಿ, ಅಧಿಕಾರಿಯಾಗಿ, ಒಬ್ಬ ಆಫೀಸರ್ ಆಗಿ, ಒಬ್ಬ ಉದ್ಯೋಗಿಯಾಗಿ, ನಿಮ್ಮ ಉದ್ಯೋಗದಲ್ಲಿ ಶೋಧನೆ ಇರುವುದಾದರೆ, ನಿಮ್ಮ ಕುಟುಂಬದಲ್ಲಿ ಶೋಧನೆ ಇರುವುದಾದರೆ, ಮನೆಯಲ್ಲಿ ಶೋಧನೆ ಇರುವುದಾದರೆ ತಾಳಿಕೊಳ್ಳಿರಿ. ಶ್ರಮೆಗಳ ಮೂಲಕ ತಾಳ್ಮೆ ಕಲಿತುಕೊಳ್ಳಿರಿ. ತಾಳ್ಮೆಯನ್ನು ಹೊಂದಿ ನೀವು ಪರೀಕ್ಷೆಯನ್ನು, ನಿಮಗೆದುರಾಗುವ ಶೋಧನೆಯನ್ನು ಜಯಿಸುವುದಕ್ಕಾಗಿ ನೀವು ಸಮರ್ಥರಾಗುತ್ತೀರಿ ಮತ್ತು ಜಯಶಾಲಿಗಳಾಗುತ್ತೀರಿ. ಆಮೇಲೆ ನಿಮಗೊಂದು ದೊಡ್ಡ ನಿರೀಕ್ಷೆ ಕೂಡ ಉಂಟಾಗುತ್ತೆ. ನನ್ನ ವಿಮೋಚಕನು ಸಜೀವನೆಂದು ತಿಳಿದುಕೊಂಡಿದ್ದೇನೆ. ನನ್ನ ಶರೀರ ಹಾಳಾದರೂ ಸಹ ನನ್ನ ಕಣ್ಣಾರೆ ನಾನು ನನ್ನ ವಿಮೋಚಕನನ್ನು ನೋಡುವೆನು. ಆತನನ್ನು ನಾನು ಈ ಭೂಮಿಯ ಮೇಲೆಯೇ, ಭೂಲೋಕದಲ್ಲಿಯೇ ನೋಡುವೆನು ಎಂದು ಯೋಬನು ಹೇಳಿದಂತೆಯೇ ಅಷ್ಟು ನಿರೀಕ್ಷೆಯಲ್ಲಿಯೂ ಅಷ್ಟೊಂದು ಶೋಧನೆಯಲ್ಲಿಯೂ ಕೂಡ ಆ ಯೋಬನು ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡ. ನಮಗೆದುರಾಗುವ ಸಣ್ಣ ಸಣ್ಣ ಶೋಧನೆಗಳಿಗೆ ಕುಗ್ಗಿ ಹೋಗದಂತೆ, ದೇವರ ಮನಸ್ಸನ್ನು ನೋಯಿಸದೆ, ದೇವರಿಂದ ದೂರವಾಗದೆ, ದೇವರ ಕೃಪೆಯ ಅಡಿಯಲಿದ್ದು ಆತನಿಗಿಷ್ಟವಾದ ರೀತಿಯಲ್ಲಿ ಪರೀಕ್ಷೆಯಲ್ಲಿ, ಶೋಧನೆಯಲ್ಲಿಯೂ ಜಯ ಹೊಂದಿ ದೇವರ ರಾಜ್ಯಕ್ಕೆ ವಾರಸುದಾರರಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿರುವ ಶ್ರಮೆಗಳನ್ನು ನಾವು ನೋಡಿ ಕುಗ್ಗಿ ಹೋಗುವವರಾಗಿರದೆ, ಶ್ರಮೆಯಲ್ಲಿ ತಾಳ್ಮೆಯನ್ನು ಕಲಿತುಕೊಳ್ಳಲು, ಶ್ರಮೆ ಹೊಂದಿಕೊಳ್ಳುವುದು ದೊಡ್ಡ ಭಾಗ್ಯವೆಂದೆಣಿಸಲು, ಶ್ರಮೆಯಲ್ಲಿ ನೀವು ನಮ್ಮ ಸಂಗಡ ಇರ್ತೀರೆಂದು ನಂಬಿ, ನಮ್ಮ ಶ್ರಮೆಗಳಲ್ಲಿ ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದು ನಮಗೆ ಜಯ ಕೊಡುವುದಕ್ಕಾಗಿ ನಮ್ಮ ಪಕ್ಕದಲ್ಲಿದ್ದೀರೆಂದು ಗುರುತಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಉದಯ ಕಾಲ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸಮಯದಲ್ಲಿದ್ದಾರೆಂದು ಅರಿತ ದೇವರಾಗಿದ್ದೀರಿ. ಅಂಥವರನ್ನು ಒಂದು ಸಾರಿ ಆದುಕೊಳ್ಳಿರಿ. ನಿಮ್ಮ ತಾಳ್ಮೆ ಕಲಿಸಿಕೊಡಿರಿ. ನಿಮ್ಮ ಸಹನೆಯನ್ನು ದಯಪಾಲಿಸಿರಿ. ನಿಮ್ಮಲ್ಲಿ ನಿರೀಕ್ಷೆಯಿಟ್ಟ ಜನರಾಗಿ ಈ ಲೋಕ ಶ್ರಮೆಗಳಿಂದ ವಿಮುಕ್ತರಾಗಿ ನಿರಂತರವೂ ಕಣ್ಣೀರಿಲ್ಲದ, ದುಃಖವಿಲ್ಲದ, ಶ್ರಮೆಯಿಲ್ಲದ, ವೇದನೆ ಇಲ್ಲದ, ಮರಣವೇ ಇಲ್ಲದಂತಹ ನಿಮ್ಮ ರಾಜ್ಯದಲ್ಲಿ ವಾರಸುದಾರರಾಗುವ ನಿರೀಕ್ಷೆಯನ್ನು ಕೊಟ್ಟು ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಈ ವಾರ ಬುಧವಾರ ಮಧ್ಯವಾರ ಪ್ರಾರ್ಥನೆ ಕೂಟ ನಿಮ್ಮ ಚರ್ಚಲ್ಲಿ ಇದ್ದಿರ್ತವೆ. ಪ್ರತ್ಯೇಕವಾಗಿ ಸಾಧ್ಯವಾದರೆ ನೀವು ಈ ವರ್ಷಾಂತ್ಯದಲ್ಲಿ ಕೆಲವು ದಿನ ಉಪವಾಸವಿದ್ದು ಹೊಸ ವರ್ಷಕ್ಕಾಗಿ ಸಿದ್ಧರಾಗಿರಿ. ತಮ್ಮ ಜೀವಿತದಲ್ಲಿ ಈ ವರ್ಷ ಏನು ಮಾಡಿದ್ದೇವೆ, ಏನು ಮಾಡಬೇಕಿತ್ತು, ಏನು ಉಳಿದಿದೆ ಅದೆಲ್ಲವನ್ನು ನಾವು ಸೆಟ್ರೈಟ್ ಮಾಡಿಕೊಳ್ಳೋಣ. ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ನಮ್ಮ ಮುಂದೆ ಇರುವ ಹೊಸ ವರ್ಷದಲ್ಲಿ ಪ್ರವೇಶಿಸುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಕಾದುಕೊಳ್ಳುತ್ತಾ ಸಿದ್ಧರಾಗಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೇ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.